ಆನಂದ ನಿಲಯಕ್ಕೆ ಕಥೆಯೇ ನಾಯಕ. ಕನ್ನಡ ಕಿರುತೆರೆಯಲ್ಲಿ ಮತ್ತೊಂದು ವಿಭಿನ್ನ ಕೌಟುಂಬಿಕ ಧಾರಾವಾಹಿ ಆನಂದ ನಿಲಯ ಪ್ರೇಕ್ಷಕರ ಮುಂದೆ ಬರಲು ಸಜ್ಜಾಗಿದೆ. ಕನ್ನಡ ಕಿರುತೆರೆಗೆ ಹೊಸ ಕೌಟುಂಬಿಕ ಧಾರಾವಾಹಿ ಆನಂದ ನಿಲಯ. ಮರೆಯಾಗ್ತಿರುವ ಕೂಡು ಕುಟುಂಬದ ಸಂಸ್ಕೃತಿ, ಸಂಬಂಧಗಳ ಬೆಸುಗೆ, ಪ್ರೀತಿ, ಕಾಳಜಿ ಹಾಗೂ ಕುಟುಂಬದ ಬಾಂಧವ್ಯ ಇವೆಲ್ಲವನ್ನ ಕೇಂದ್ರವಾಗಿಸಿಕೊಂಡು ಆನಂದ ನಿಲಯ ಮೂಡಿ ಬರ್ತಾ ಇದೆ. ಕೂಡು ಕುಟುಂಬದ ಕತೆ, ಸಂಬಂಧ, ಪ್ರೀತಿ, ಕಾಳಜಿ, ಬಾಂಧವ್ಯ. ಅಣ್ಣ ಅತ್ತಿಗೆಯ ನೇತೃತ್ವದಲ್ಲಿ ಸಾಗುವ ಈ ಕುಟುಂಬದಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದ ಮಹತ್ವವಿದೆ. ಇಂದಿನ ಪೀಳಿಗೆಗೆ ದೂರವಾಗ್ತಿರುವ ಕೂಡು ಕುಟುಂಬದ ಜೀವನ ಶೈಲಿಯನ್ನ ಮತ್ತೊಮ್ಮೆ ನೆನಪಿಸುವ ಪ್ರಯತ್ನ ಮಾಡ್ತಾ ಇದೆ ಆನಂದ ನಿಲಯ. ಧರ್ಮ ಪಾತ್ರದಲ್ಲಿ ರಾಕೇಶ್ ನಟಿಸುತ್ತಿದ್ದಾರೆ. ಆನಂದ ನಿಲಯಕ್ಕೆ ನಾನು ಆಯ್ಕೆಯಾಗಿಲ್ಲ, ಆನಂದ ನಿಲಯವೇ ನನ್ನನ್ನ ಆಯ್ಕೆ ಮಾಡಿಕೊಂಡಿದೆ ಎಂತಾರೆ ರಾಕೇಶ್. ಲೆಕ್ಕಾಚಾರದಲ್ಲಿ ಒಂದು ಸನ್ನಿವೇಶದಲ್ಲಿ ನಾನು ನಿರ್ದೇಶಕರನ್ನ ಭೇಟಿ ಮಾಡೋಕ್ಕೆ ಹೋದಾಗ ಇಂಥದ್ದು ಆ್ಯಕ್ಚುಲಿ ಸ್ಕ್ರೀನ್ ಟೆಸ್ಟ್ ನಡೀತಾ ಇತ್ತು. ಆ ಟೈಮಲ್ಲಿ ಹಾಗೆ ಮಾತಾಡ್ತಾ ಈ ಥರದೊಂದು ಸೀರಿಯಲ್ ಪ್ರಾಜೆಕ್ಟ್ ಆಗ್ತಾ ಇದೆ ಅನ್ನೋ ವಿಷಯ ಹಾಗೆ ಒಂದು ಸ್ಕ್ರೀನ್ ಟೆಸ್ಟ್ ಮಾಡಿದ್ವಿ. ಚಾನಲ್ ಕಡೆಯಿಂದ ಅದು ಓಕೆ ಆಯಿತು. ಸಡನ್ ಅಂತ ಮಾಕ್ ಶೂಟ್ ಮಾಡಿದ್ವಿ. ಕೊನೆಗೆ ಧರ್ಮನ್ ಕ್ಯಾರೆಕ್ಟರು ಈ ಶ್ರೀರಾಜನಿಗೆ ಸಿಕ್ತು. ಆಕಾಶದೀಪ ಧಾರಾವಾಹಿಯಲ್ಲಿ ದೀಪಾ ಪಾತ್ರದ ಮೂಲಕ ಮನೆ ಮಾತಾಗಿದ್ದ ದಿವ್ಯಾ ಶ್ರೀಧರ್ ಮತ್ತೆ ಕನ್ನಡ ಕಿರುತೆರೆಗೆ ಮರಳಿದ್ದಾರೆ. ನನಗೆ ತುಂಬಾನೇ ಇಷ್ಟ ಆಯಿತು. ಫಸ್ಟ್ ಕೃಷ್ಣ ಸರ್ ನನಗೆ ಅಪ್ರೋಚ್ ಮಾಡಿದ್ರು. ನಾನು ತುಂಬ ಆಕಾಶದೀಪ ಮಾಡಿ ತುಂಬ ವರ್ಷ ಆದಮೇಲೆ ಮತ್ತೆ ಸ್ಟಾರ್ಸ್ ಅಮ್ಮ ಮಾಡಿ ಅದು ನೋಡಿ ಇನ್ನೊಂದು ಸೀರಿಯಲ್ ಮಾಡಿದ್ದು ಅಮ್ಮ ಅಂತಾನೆ, ಅದು ಇಂದಲೇ ಸ್ಟಾರ್ಟ್ ಆಗಿದೆ. ಅದಾದ್ಮೇಲೆ ಮತ್ತೆ ನಾನು ಸ್ಟಾರ್ಸ್ ಮಾಡಬೇಕಾದ್ರೆ ಅಂದ್ರೆ ನನಗೊಂಥರ ಹೆಮ್ಮೆ ಅಂತ ಅನ್ಸ್ಕೊಳ್ಳುತ್ತೆ. ಇದೊಂದು ತವ್ರ ಮನೆ. ಟಿಕ್ಕಳ ಬಿರಾದರ್, ಹರ್ಷ, ಕೌಶಿಕ್, ನಿತೇಶ್, ನೈನಾ, ರೇಷ್ಮಾ ಸೇರಿದಂತೆ ಹಲವು ಕಲಾವಿದರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಹಿರಿಯ ನಟಿ ಚಿತ್ರ ಅವರು ಸುಧಮ್ಮ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಆನಂದ ನಿಲಯದ ಅತಿ ದೊಡ್ಡ ವಿಶೇಷ ಏನೆಂದ್ರೆ ಇಲ್ಲಿ ಕಥಾನಾಯಕ ನಾಯಕಿ ಯಾರೂ ಇಲ್ಲ. ನಾಯಕ ಇಲ್ಲ, ನಾಯಕಿ ಇಲ್ಲ. ಯಾಕಂದ್ರೆ ಇಲ್ಲಿ ಕಥೆಯೇ ನಾಯಕ. ಒಬ್ಬ ನಾಯಕ ಅಥವಾ ನಾಯಕಿಯ ಸುತ್ತುವ ಕಥೆಯ ಬದಲಾಗಿ ಇಡೀ ಕುಟುಂಬವನ್ನೇ ಕಥೆಯ ಕೇಂದ್ರವಾಗಿರಿಸಿಕೊಂಡಿರುವುದು ಧಾರಾವಾಹಿಯ ವಿಶೇಷ. ಸಂಬಂಧಗಳ ನಡುವೆ ಮೂಡುವ ಭಿನ್ನಾಭಿಪ್ರಾಯ, ಪ್ರೀತಿ, ಕಾಳಜಿ, ಒಟ್ಟಾಗಿ ಬದುಕುವ ಸಂತೋಷ ಇವೆಲ್ಲವನ್ನ ತೆರೆದಿಡಲಿದೆ ಆನಂದ ನಿಲಯ. ಮರೆಯಾಗ್ತಿರುವ ಕೂಡು ಕುಟುಂಬದ ನೆನಪುಗಳನ್ನ ಮತ್ತೊಮ್ಮೆ ಪ್ರೇಕ್ಷಕರ ಮುಂದೆ ತರಲು ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, ಸಂದೀಪ್ ಶನಿವಾರ ಸಂತೆ, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.